ನೀವು ಅಥವಾ ನಿಮ್ಮ ಮನೆಯವರು ಯಾರಾದ್ರೂ ನಿದ್ದೆ ಮಾಡ್ಬೇಕಾದ್ರೆ ಗೊರಕೆ ಹೊಡಿತಾ ಇದ್ದೀರಾ? ಈ 2 ಚುಕ್ಕೆಗಳ ಎಣ್ಣೆ ನಿಮ್ಮ ಮೂಗಿನಲ್ಲಿ ಹಾಕಿಕೊಳ್ಳುವುದರಿಂದ ಗೊರಕೆಯನ್ನು ನಿವಾರಿಸಬಹುದು ಎಂದು ನಿಮಗೆ ಗೊತ್ತಾ? ಗೊರಕೆ ಅನ್ನೋದು ರಾತ್ರಿ ಮಲಗಿದಾಗ ಬರುವ ಕೇವಲ ಶಬ್ದ ಮಾತ್ರವಲ್ಲ, ಅದು ನಿಮ್ಮ ದೇಹದಲ್ಲಿ ಉಂಟಾಗುವ ಸಂಘರ್ಷಣೆ ಮತ್ತು ಹೃದಯ ಸಂಬಂಧಿತ ರೋಗದ ಸಂಕೇತ ಕೂಡ. ನಮ್ಮ ತಾತನ ಕಾಲದಿಂದ ಎಲ್ಲಾರು ಗುರಕೆ ಹೊಡಿತಾ ಇದಾರೆ, ಇವನೇನು ರೋಗ ಗೀಗ ಅಂತಾನೆ ಅಂದ್ಕೊಳ್ತಾ ಇದ್ದೀರಾ? ನಮ್ಮ ತಾತನ ಕಾಲದಲ್ಲಿ ತಿನ್ನುತ್ತಿರುವ ಊಟ, ಕುಡಿಯುತ್ತಿರುವ ನೀರು ಮತ್ತು ಉಸಿರಾಡುವ ಗಾಳಿ ಕಲಬೆರಕೆ ಆಗಿರಲಿಲ್ಲ. ಗುರಕೆ ಜಾಸ್ತಿ ಆದಾಗ ಉಸಿರುಗಟ್ಟಿ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚು ಅಂತ ನಿಮಗೆ ಗೊತ್ತಾ? ಗುರಕೆಯನ್ನು ನಿಲ್ಲಿಸಿ ಹೃದಯವನ್ನು ಆರೋಗ್ಯವಾಗಿಡುವ ಮನೆ ಮದ್ದು ಏನು ಅಂತ ಈಗ ತಿಳಿದುಕೊಳ್ಳುವ. ಇದನ್ನು ಜಾಗರೂಕತೆಯಿಂದ ಮತ್ತು ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಬೇಕು. ದಿನ ರಾತ್ರಿ ಮಲಗಕ್ಕಿಂತ ಮುಂಚೆ 2 ಚುಕ್ಕೆ ಎಳ್ಳು ಎಣ್ಣೆ ನಿಮ್ಮ ಮೂಗಿನ ರಂಧ್ರದಲ್ಲಿ ಹಾಕಿಕೊಳ್ಳುವುದರಿಂದ ಗೊರಕೆಗೆ ಬಾಯ್ ಹೇಳ್ಬಹುದು. ಇದನ್ನು ಆಯುರ್ವೇದದಲ್ಲಿ ನಿಶ್ಯಕರ್ಮ ಎಂದು ಕರೀತಾರೆ. ಇಲ್ಲ, ಈ ತರ ಮಾಡಿ, ಶುಂಠಿ ರಸಕ್ಕೆ ಜೇನುತುಪ್ಪವನ್ನು ಸೇರಿಸಿ ಮಲಗಕ್ಕಿಂತ ಮುಂಚೆ ಕುಡಿಯುವುದರಿಂದ ನಿಮ್ಮ ಗುರಕೆಯನ್ನು ನಿವಾರಿಸಬಹುದು. ಇದು ಮಕ್ಕಳಿಗೆ ಮಾಡಬೇಡಿ. ಗುರಕೆ ಜಾಸ್ತಿ ಆದಲ್ಲಿ ವೈದ್ಯರನ್ನು ಸಂಪರ್ಕಿಸಿ. ಇನ್ಫಾರ್ಮೇಶನ್ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ.